ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನು ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದ್ದೀಯಲ್ಲ ಸ್ವಾಮಿ. ಮಂಗಳವಾರ 25 ಫೆಬ್ರವರಿ 2025 ಇಸ್ವಿ. ಈ ದಿನಕ್ಕಾಗಿ ನೇಮಕವಾದಂಥ ವೇದವಾಕ್ಯವು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 47ನೇ ವಚನ. ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನವೆಂಬುದನ್ನು ನಿಮಗೆ ತೋರಿಸುತ್ತೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಅದರಂತೆ ನಡೆಯುವುದಾದರೆ ಯಾವ ಪರಿಸ್ಥಿತಿಯೂ ಕೂಡ ಅವನನ್ನು ಕದಲಿಸದು. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕದರಿಸಲಾರದವರು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಜನರಿಗೆ ಬೋಧಿಸುವಂಥ ಸಮಯದಲ್ಲಿ ಅನೇಕರು ಬಂದು ಯೇಸುವನ್ನು ವಾಕ್ಯವನ್ನು ಕೇಳುವಂಥದ್ದನ್ನು ಗಮನಿಸಿ, ಕೇಳುವಂಥದ್ದು ಮಾತ್ರ ಮುಖ್ಯವಲ್ಲ, ಕೇಳಿದಂತೆ ಆ ವಾಕ್ಯದಂತೆ ನಡೆಯುವಂಥದ್ದು ಬಹಳ ಮುಖ್ಯವಾದದ್ದೆಂಬುದಾಗಿ ತಿಳಿಸಿ ವ್ಯತ್ಯಾಸವನ್ನು ಯೇಸು ಸ್ವಾಮಿ ತಿಳಿಸುವಂತವನಾಗಿದ್ದಾನೆ. ಯಾರು ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದಾದರೆ ಪರಿಸ್ಥಿತಿಗಳ ಒತ್ತಡಗಳು ಬಿರುಗಾಳಿಯಂತೆ ಬಂದಾಗ ಕದಲಿಸಲಾರದಂತೆ ನಿಲ್ಲುವರು ಎಂಬುದಾಗಿ. ಆದರೆ ವಾಕ್ಯವನ್ನು ಕೇಳುತ್ತಾ ಇದ್ದರೂ ಮಾಡದೆ ಹೋದಂಥವರು ಅವರ ಅಸ್ತಿವಾರ ಭದ್ರವಾಗಿ ಇಲ್ಲದ ಕಾರಣ ಪರಿಸ್ಥಿತಿಗಳ ಒತ್ತಡದಲ್ಲಿ ಬಿದ್ದು ಹೋಗುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದಾದರೆ ಅನೇಕ ಪರಿಸ್ಥಿತಿಗಳು, ಶೋಧನೆ, ಕಷ್ಟ, ಕಣ್ಣೀರು, ದುಃಖ, ಹಿಂಸೆ, ಅವಮಾನ ಇವೆಲ್ಲವುಗಳು ಕೂಡ ಸಹಜವಾಗಿ ಬರುವಾಗ ಯಾವುದು ನಮ್ಮನ್ನು ಕದಲಿಸದ ಹಾಗೆ ದೇವರು ನಮ್ಮೊಂದಿಗೆ ಇದ್ದು ನಮ್ಮ ಮಧ್ಯದಲ್ಲಿ ನಿಂತು ನಾವು ಬೀಳದ ಹಾಗೆ ನಮ್ಮ ಅಸ್ಥಿವಾರವಾಗಿ ನಿಲ್ಲುವಂತವನಾಗಿದ್ದಾನೆ. ನಾವುಗಳು ದೇವರನ್ನು ನಂಬುತ್ತಾ ದೇವರ ವಾಕ್ಯದಂತೆ ನಡೆದಿದ್ದರೆ ಪರಿಸ್ಥಿತಿಗಳು ಏನಾಗಿದ್ದರೂ ಕೂಡ ಅಂಜ ಕಾರಣವೇ ಇಲ್ಲ. ಯಾಕಂದರೆ ಸ್ವಾಮಿಯೇ ನಮ್ಮೊಂದಿಗಿದ್ದಾನೆ, ಸ್ವಾಮಿಯೇ ನಮಗೆ ಅಸ್ಥಿವಾರವಾಗಿದ್ದಾನೆ. ನಮ್ಮನ್ನು ಬೀಳಿಸಲಿಕ್ಕೆ ನಮ್ಮ ಸ್ವಾಮಿ ಬಿಡುವುದೇ ಇಲ್ಲ, ನಿಂತು ನಮ್ಮನ್ನು ನಿಲ್ಲಿಸುವಂತವನಾಗಿದ್ದಾನೆ. ಇಂಥ ದೇವರ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ, ಅದರಂತೆ ನಡೆಯೋಣ. ಕರ್ತನೆ, ದಯಾಮಯ ಸ್ವಾಮಿಯ ಕೃಪೆಯಿಂದ ತುಂಬಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.